ನಾಡಿಗಳೆಲ್ಲವೂ ಹೃದಯದಿಂದ ಅಡ್ಡಲಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೊರಟು 10 ಪ್ರಾಣಿಗಳಿಂದ ಪ್ರೇರಿಸಲ್ಪಟ್ಟು ಅನ್ನರಸಗಳನ್ನು ಸಾಗಿಸುತ್ತವೆ. ಇಲ್ಲಿಯವರೆಗೂ ಹಿಂದಿನ ಸಂಚಿಕೆಯಲ್ಲಿ ಬಂದ ವಿಷಯ. ಇನ್ನು ಮುಂದೆ ನೋಡೋಣ. ತಲೆಯಿಂದ ಹಿಡಿದು ಪಾಯುಸ್ಥಾನದವರೆಗಿನ ಈ ಮಾರ್ಗವು ಯೋಗಿಗಳಿಗೆ ಪರಬ್ರಹ್ಮನನ್ನು ಹೊಂದುವ ಹಾದಿಯಾಗಿದೆ. ಕ್ಲೇಶಗಳನ್ನು ಜಯಿಸಿದವರಾಗಿ ಪ್ರಾಣ ಅಪಾನ ಸೌಮ್ಯವನ್ನು ಮತ್ತು ತ್ರಿಗುಣ ಸೌಮ್ಯವನ್ನು ಹೊಂದಿದ ಧೀರರಾದ ಯೋಗಿಗಳು ತಲೆಯಲ್ಲಿ ಸಹಸ್ರಾರ ಸ್ಥಾನದಲ್ಲಿ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುತ್ತಾರೆ. ಹೀಗೆ ಎಲ್ಲ ಪ್ರಾಣಿಗಳಲ್ಲಿಯೂ ಪ್ರಾಣ ಅಪಾನಗಳು ವಿಸ್ತಾರವಾಗಿವೆ. ಇದರ ವಿವರಣೆಯನ್ನು ವಿಶಾಲವಾಗಿ ವಿಚಾರ ಮಾಡೋಣ. ಇಲ್ಲೇ ನಮ್ಮ ಭಾರತೀಯರ ವಿದ್ಯಾವೈಭವ ಅಡಗಿರುವುದು. ನಮ್ಮ ದೇಹದಲ್ಲಾಡುವ ಪ್ರಾಣಶಕ್ತಿಯ ಪ್ರಭಾವದಿಂದ ಜೀವನು ತನ್ನ ಶ್ರೇಯಸ್ಸನ್ನು ಹೇಗೆ ಮಾಡಿಕೊಳ್ಳಬಲ್ಲ ಎನ್ನುವುದು ಇಲ್ಲಿ ಸೂಚಿತವಾಗಿದೆ. ಇದರ ವಿವರಣೆ ಮುಂದೆ ನೋಡೋಣ. ದಶ ಪ್ರಾಣಗಳು ಅಥವಾ ವಾಯುಗಳು ಮತ್ತು ದೇಹದಲ್ಲಿ ಅವುಗಳಿರುವ ಸ್ಥಾನಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನಗಳೆಂಬ 5 ವಾಯುಗಳು ನಮ್ಮ ದೇಹದಲ್ಲಿವೆ. ಪ್ರಾಣವು ಹೃದಯದಲ್ಲಿಯೂ, ಅಪಾನವು ಗುದಸ್ಥಾನದಲ್ಲಿಯೂ, ಸಮಾನವು ನಾಭಿಯಲ್ಲಿಯೂ, ಉದಾನವು ಕುತ್ತಿಗೆಯಲ್ಲಿಯೂ ಮತ್ತು ವ್ಯಾನವು ಸರ್ವವ್ಯಾಪಿಯಾಗಿಯೂ ಎಂದರೆ ಶರೀರದ ಎಲ್ಲ ಕೀಲು ಪ್ರದೇಶಗಳಲ್ಲಿಯೂ ಇರುವುದು. ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯಗಳೆಂಬ 5 ಉಪವಾಯುಗಳಿವೆ. ನಾಗವಾಯುವು ನಾವು ಆಡುವ ಮಾತಿನ ದ್ವಾರದಲ್ಲಿಯೂ, ಕೂರ್ಮವು ರೆಪ್ಪೆಗಳು ಮುಚ್ಚಿ ತೆಗೆಯುವಿಕೆಯಲ್ಲಿಯೂ ಇರುತ್ತದೆ. ಸೀನುವುದು ಕೃಕರವಾಯುವಿನ ಕಾರ್ಯ. ಆಕಳಿಸುವುದು ದೇವದತ್ತ ವಾಯುವಿನ ಕಾರ್ಯ. ಧನಂಜಯ ವಾಯುವು ದೇಹದಲ್ಲಿ ಸರ್ವತ್ರ ವ್ಯಾಪಿಸಿರುತ್ತದೆ. ಪ್ರಾಣವಾಯುವು ಹೋದ ಮೇಲೆಯೂ ಸಹ ಧನಂಜಯ ವಾಯುವು ದೇಹವನ್ನು ಬಿಡುವುದಿಲ್ಲ. ನಮ್ಮ ಭಾರತೀಯರ ವಿದ್ಯೆ ಪ್ರಾರಂಭ ಆಗುವುದೇ ಶಾರೀರಿಕ ವಿದ್ಯೆಯಿಂದ. ಶರೀರ ಉತ್ಪತ್ತಿಯ ಮೂಲ ವಸ್ತು ಪಂಚಭೂತಗಳು. ಇದರಲ್ಲಿ ಸೂಕ್ಷ್ಮತಮ 3: ವಾಯು, ಆಕಾಶ, ಅಗ್ನಿ. ಅಗ್ನಿ ಎಂದರೆ ಚಲನೆ ಇಲ್ಲದ ವಸ್ತುವಿಗೆ ಚಾಲನೆ ಕೊಡುವ ಶಕ್ತಿ. ಈ 3 ಪ್ರಧಾನ ದೈವಿ ಶಕ್ತಿಯ ಪ್ರಭಾವದಿಂದಲೇ ಪ್ರತಿ ಜೀವಿಯ ಜೀವನ ಯಾತ್ರೆ ನಡೆಯುವುದು. ಈ ಜೀವನ ಯಾತ್ರೆಯ ಹಿಂದೆ ಅನಂತ ರಹಸ್ಯಗಳು ಅಡಕವಾಗಿದೆ. ಈ ರಹಸ್ಯಗಳ ಸತ್ಯಾಂಶವನ್ನು ತಿಳಿಯ ಹೇಳುವುದೇ ಭಾರತೀಯರ ಹೆಮ್ಮೆಯ ವಿದ್ಯೆ ವೇದವಿದ್ಯೆ. ಇದು ಎಲ್ಲರಿಗೂ ಎಟಕುವ ಸಂಪತ್ತಲ್ಲ. ಆದರೂ ಎಲ್ಲ ವರ್ಗದ ಮಾನವರಿಗೂ ಅವಶ್ಯವಾಗಿ ಬೇಕಾಗಿರುವ ಮಹಾನ್ ವಿದ್ಯಾ ಸಂಪತ್ತು. ಜಗತ್ತಿನ ಗೋಚರ ಅಗೋಚರ ಕಾರ್ಯವೈಖರಿ ಎಲ್ಲವನ್ನೂ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಅಂದರೆ ಸಂಹಾರ ತಿಳಿಯಲು ಸಾಧ್ಯವಾಗುವುದು ಈ ಮಹಾನ್ ವಿದ್ಯೆ ಒಂದರಿಂದಲೇ. ಜೀವನ ಯಾತ್ರೆಯಲ್ಲಿ ಪ್ರತಿ ಜೀವಿ ಅನುಭವಿಸುವ ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಭಯ ಅಭಯಗಳನ್ನು, ರೋಗ ರುಜಿನಾದಿಗಳನ್ನು, ಬಂಧ ಮೋಕ್ಷಗಳನ್ನು ಮತ್ತು ಅದರ ಕಾರಣಗಳನ್ನೂ ತಿಳಿದು ಕಷ್ಟಕೋಟಲೆಗಳಿಂದ ಪಾರಾಗುವ ಮಾರ್ಗಗಳನ್ನು ತಿಳಿಸುವ ಏಕೈಕ ಮಾರ್ಗ ಭಾರತೀಯ ವೇದ ಮಾರ್ಗ. ಮೇಲೆ ತಿಳಿಸಿರುವ ಸೂಕ್ಷ್ಮಭೂತಗಳಲ್ಲಿ ವಾಯು ಪ್ರತಿ ಪ್ರಾಣಿಯ ಜೀವನಾಡಿ, ಪ್ರಾಣಶಕ್ತಿ. ಯೋಗ ಮಾರ್ಗ ಅವಲಂಬಿಗಳು ಈ ಪ್ರಾಣಶಕ್ತಿಯ ಪ್ರಭಾವದಿಂದ ಕೈವಲ್ಯ ಪದವಿಗೆ ತಮ್ಮನ್ನು ಕೊಂಡೊಯ್ಯುವರು.
ಪ್ರಾಣಾಯಾಮದ ಮುಖಾಂತರ ಪ್ರಾಣ ಅಪಾನದ ಸಾಮರ್ಥ್ಯವನ್ನು ಸಾಧಿಸಿ ಕ್ಲೇಶಗಳನ್ನು ಜಯಿಸಿ ಎಂದರೆ ಪ್ರತಿ ಜೀವಿ ಅನುಭವಿಸುವ ಹಸಿವು, ಬಾಯಾರಿಕೆ, ಸುಖ, ದುಃಖ, ಹರ್ಷ, ಶೋಕ, ಮದ, ಮೋಹ, ಜ್ಞಾನ, ಅಜ್ಞಾನ ಇತ್ಯಾದಿ ಕಷ್ಟ ಕೋಟಲೆಗಳಿಂದ ಮನಸ್ಸನ್ನು ಜಯಿಸಿ ಮತ್ತು ಗುಣಗಳ ಸಾಮ್ಯತೆಯನ್ನು ಹೊಂದಿ ಎಂದರೆ ತ್ರಿಗುಣಾತ್ಮಿಕ ಮಾಯೆಯನ್ನು ದಾಟ ಅಶಕ್ಯ ಎಂದು ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ. ದೇವತೆಗಳು ಮೊದಲುಗೊಂಡು ಪ್ರತಿ ಮಾನವನು ಈ ಗುಣಗಳಿಗೆ ಒಳಪಟ್ಟವನೇ. ಸತ್ವಗುಣ, ರಜೋಗುಣ, ತಮೋಗುಣ ಇವು ಮೂರು ಪ್ರಕೃತಿಯ ಗುಣಗಳು. ಜನ್ಮದಿಂದಲೇ ಪೂರ್ವಜನ್ಮದ ವಾಸನಾರೂಪವಾಗಿ ಬರುವ ಗುಣಗಳು. ಇದನ್ನೇ ನಮ್ಮ ಹಿರಿಯರು ಗಾದೆಯಾಗಿ ಹೇಳಿದ್ದಾರೆ, ಹುಟ್ಟುಗುಣ ಸುಟ್ಟರೂ ಹೋಗದು ಎಂದು. ಇದನ್ನು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಪ್ರಯತ್ನ ಹಾಗೂ ಸಾಧನೆ ಬೇಕು. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ, ಬ್ರಾಹ್ಮಣನ ಪ್ರಶ್ನೆಗೆ ಧರ್ಮವ್ಯಾಧನು ಉತ್ತರಿಸುವಾಗ ಪ್ರಥಮವಾಗಿ ನಮ್ಮ ಶರೀರದಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ವಾಯು ಪ್ರಾಣಶಕ್ತಿ, ಅಗ್ನಿ ದೇವತಾತ್ಮಕ ಶಕ್ತಿ, ಆಕಾಶ ಶರೀರ ಚೈತನ್ಯವಂತವಾಗಲು ಅವಕಾಶ, ಇದರ ಬಗ್ಗೆ ಸ್ಪಷ್ಟ ಉತ್ತರ ಕೊಟ್ಟಿದ್ದಾನೆ. ಮುಂದೆ ಶರೀರ ಅಂತರ್ಗತವಾಗಿರುವ ಜೀವಿಯ ಅಂದರೆ ಆತ್ಮನ ಶ್ರೇಯಸ್ಕರ ಮಾರ್ಗದರ್ಶನ ನೀಡುತ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಯೋಣ. ನಾವು ಭಾರತೀಯರು ಮುಖ್ಯವಾಗಿ ತಿಳಿಯಬೇಕಾದ ಅಂಶ ಏನೆಂದರೆ, ಮನುಷ್ಯನ ಉನ್ನತಿಗೆ ಅಂದರೆ ಆತ್ಮೋದ್ಧಾರಕ್ಕೆ ಜಗತ್ತಿನ ಯಾವುದೇ ಭಾಗದಲ್ಲೂ ಸಿಗದ ಮಹೋನ್ನತ ವಿದ್ಯೆ ನಮ್ಮದಾಗಿದೆ. ಶರೀರ ಪೋಷಣೆಗೆ ವಿದ್ಯೆ ಇರಬಹುದು, ಆದರೆ ಆತ್ಮೋದ್ಧಾರಕ್ಕೆ ಸಕಲ ದುಃಖ ನಿವಾರಣೆಗಾಗಿ ಇರುವುದು ಒಂದೇ ವಿದ್ಯೆ, ಅದು ಜಗತ್ತಿನ ಆಧಾರ ವಿದ್ಯೆ. ನೀವು ಪುಣ್ಯವಂತರಾದರೆ ಮಹಾಭಾರತದ ಮಹಿಮೆಯನ್ನು ತಿಳಿಯಲು ಪ್ರಯತ್ನಿಸಿ. ಸ್ವಸ್ತಿ. ಜೀವನಕ್ಕೆ ಹೊಸತನ ಎನ್ನುವುದು ಇಲ್ಲ. ನಮ್ಮ ಪ್ರಾಚೀನ ಕಥೆಗಳಲ್ಲಿ ಅಡಗಿರುವ ನಮ್ಮ ಜೀವನದ ರಹಸ್ಯಗಳನ್ನು ತಿಳಿದು ಬಾಳು ಬಂಗಾರ ಮಾಡಿಕೊಂಡು ಬದುಕಲು ಪ್ರಯತ್ನಿಸಿ.